ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಆತ್ಮನಾದ ದೇವರೇ ಬನ್ನಿರಿ, ನಮ್ಮೊಡನೆ ವಾಸ ಮಾಡಲು ಬನ್ನಿರಿ. ಆತ್ಮನಾದ ದೇವರೇ ಬನ್ನಿರಿ, ನಮ್ಮೊಳಗೆ ಕಾರ್ಯ ಮಾಡಲು ಬನ್ನಿರಿ. ಪಂಚಾಶತಮಾಭಿಷೇಕ ನೀಡಿರಿ, ಹೊಸ ಸೃಷ್ಟಿಯಾಗಿ ನನ್ನ ಮಾರ್ಪಡಿಸಿ. ಪಂಚಾಶತಮಾಭಿಷೇಕ ನೀಡಿರಿ, ಹೊಸ ಸೃಷ್ಟಿಯಾಗಿ ನನ್ನ ಮಾರ್ಪಡಿಸಿ. ಆತ್ಮನಾದ ದೇವರೇ ಬನ್ನಿರಿ, ನಮ್ಮೊಡನೆ ವಾಸ ಮಾಡಲು ಬನ್ನಿರಿ. ಆತ್ಮನಾದ ದೇವರೇ ಬನ್ನಿರಿ, ನಮ್ಮೊಡನೆ ಕಾರ್ಯ ಮಾಡಲು ಬನ್ನಿರಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು 19ನೇ ಅಧ್ಯಾಯ ಪವಿತ್ರಾತ್ಮರ ಕಾರ್ಯಕಲಾಪಗಳ ಅಧ್ಯಯನ ಸ್ಟಡಿ ಮಾಡ್ತಾ ಬರ್ತಾ ಇದ್ದೀವಿ. 19ನೇ ಅಧ್ಯಾಯದ ಮುಂದುವರೆದ ಭಾಗ 21ರಿಂದ 41ರವರೆಗೆ. ಓಕೆ, ನಿನ್ನೆ ದಿನ ನಾವು ಧ್ಯಾನಿಸಿದೆವು ಹೇಗೆ ದೇವರು ಪೌಲನ ಕೈಯಿಂದ ಅಸಾಧಾರಣ ಕಾರ್ಯಗಳನ್ನು ನಡೆಸುತ್ತಿದ್ದರು. ಅಸ್ಕೇವನ 7 ಮಕ್ಕಳು ಯೇಸು ನಾಮದಲ್ಲಿ, ಪೌಲನು ಸಾರುತ್ತಿರುವ ಯೇಸು ನಾಮದಲ್ಲಿ ದುರಾತ್ಮಗಳನ್ನು ಬಿಡುಗಡೆ ಮಾಡಲು ಹೋದಾಗ ಅವರು ಪಟ್ಟಂತ ಪಾಡು. ಇದನ್ನು ನೋಡಿದ ಭಕ್ತ ವಿಶ್ವಾಸಿಗಳು ತಮ್ಮ ದುಷ್ಟ ಕೃತ್ಯಗಳನ್ನು ಒಪ್ಪಿಕೊಂಡು ದೇವರಿಗೆ ವಿರೋಧವಾದ ಎಲ್ಲ ಮಾಟ ಮಂತ್ರಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ತಂದು ಸುಟ್ಟು ಬಿಟ್ಟು ದೇವರಿಗೆ ವಿಧೇಯರಾದರು ಎಂಬುದನ್ನು. ಈ ಘಟನೆ ಎಫೆಸದಲ್ಲಿ ನಡೆದ ಕಾರಣ ಅದಕ್ಕೆ ತದ್ವಿರುದ್ಧವಾಗಿ ಮತ್ತೊಂದು ಗುಂಪು ಪೌಲನ ವಿರುದ್ಧ ದೊಂಬಿ ಎದ್ದಿತು. ಆ ಒಂದು ವಿಗ್ರಹಗಳನ್ನು ತಯಾರು ಮಾಡುತ್ತಿದ್ದವರು, ವಿಗ್ರಹಗಳನ್ನು ಆರಾಧನೆ ಮಾಡುತ್ತಿದ್ದವರು, ಪೌಲನ ವಿರುದ್ಧ ಅನೇಕ ಜನರು ಮಾನಸಾಂತರ ಹೊಂದಿ ಭಕ್ತ ವಿಶ್ವಾಸಿಗಳಾಗಿ ಮಾರ್ಪಾಡಾಗುವುದನ್ನು ಕಂಡಾಗ ಅವರು ಪೌಲನ ವಿರುದ್ಧ ದಂಗೆ ಎದ್ದುದನ್ನ ಈ ಘಟನೆಯಲ್ಲಿ ನಾವು ನೋಡುತ್ತೇವೆ. ಓಕೆ, ಫ್ರೀ ಆಗಿರುವಾಗ ಅಧ್ಯಾಯವನ್ನ ಓದಿ ಕೆಲವು ಮುಖ್ಯ ವಾಕ್ಯಗಳನ್ನ ಮಾತ್ರ ನಾವು ಓದುವ. 19:24. ಅಲ್ಲಿ ದೆಮೆತ್ರಿಯ ಎಂಬ ಅಕ್ಕಸಾಲಿಗನಿದ್ದನು. ಇವನು ಅರ್ತಿಮಾ ದೇವತೆಯ ಗುಡಿಗೆ ಬೆಳ್ಳಿಯ ಆಕೃತಿಯನ್ನು ಮಾಡುತ್ತಿದ್ದನು. ಈ ಕಸುಬುದಾರರಿಗೆ ಇದು ತುಂಬಾ ಲಾಭದಾಯಕ. ಶಿಲೆಗಳನ್ನ ಮಾಡುತ್ತಿದ್ದವರಿಗೆ ಅದು ತುಂಬಾ ಲಾಭದಾಯಕವಾದ ಒಂದು ಬಿಸ್ನೆಸ್ ಆಗಿ ಅವರ ಜೀವನೋಪಾಯಕ್ಕೆ ಬೇಕಾದದಾಗಿತ್ತು. ದೆಮೆತ್ರಿಯನು ಅವರೆಲ್ಲರನ್ನು ಹಾಗೂ ಸಂಬಂಧಪಟ್ಟ ಕಸುಬಿನ ಇತರರನ್ನು ಒಟ್ಟುಗೂಡಿಸಿ, ಮಿತ್ರರೇ, ನಿಮ್ಮ ಸಿರಿ ಸಂಪತ್ತಿಗೆಲ್ಲ ಈ ಕಸುಬೆ ಮೂಲ ಕಾರಣ. ನೋಡಿ, ಮನುಷ್ಯ ಎಷ್ಟು ಸ್ವಾರ್ಥಿ. ಸತ್ಯದೇವರನ್ನು ಅರಿತುಕೊಳ್ಳಲು ಜನರು ಪ್ರಯತ್ನ ಪಟ್ಟರೂ ಸಹ ಇವರು ಅದಕ್ಕೆ ತಡೆಯಾಗಿ ನಿಲ್ಲುತ್ತಿದ್ದಾರೆ. ಸಾಧಾರಣ ಒಂದು ಗಾದೆ ಮಾತು ಹೇಳ್ತಾರಲ್ಲ, ದೇವರು ವರ ಕೊಟ್ಟರು ಪೂಜಾರಿ ಕೊಡುವುದಿಲ್ಲ. ಯಾಕೆ ಅಂತ ನಾವು ಪ್ರಶ್ನೆ ಕೇಳಬೇಕಾಗಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರು ಸಕಲ ಮಾನವರು ದುರ್ಮಾರ್ಗವನ್ನು ಬಿಟ್ಟು ತನ್ನ ಕಡೆಗೆ ಬರಬೇಕೆಂದು ಅಪೇಕ್ಷಿಸುತ್ತಿರುವಾಗ ಈ ಕಸುಬಿ, ಅವರ ಸಿರಿ ಸಂಪತ್ತಿಗೆ ಈ ವಿಗ್ರಹಗಳನ್ನು ಮಾಡುವ ಕಸುಬೆ, ಅದರ ಮೂಲಕ ತುಂಬಾ ಆದಾಯ ಬರುತ್ತಿತ್ತು. ಜನರನ್ನ ಮರುಳುಗೊಳಿಸಿದ್ದರು. ಮಿತ್ರರೇ, ನಿಮ್ಮ ಸಿರಿ ಸಂಪತ್ತಿಗೆಲ್ಲ ಈ ಕಸುಬೆ ಮೂಲ ಕಾರಣ. ಇದು ನಿಮಗೆ ತಿಳಿದ ವಿಷಯ. ಪೌಲನು ಏನು ಮಾಡುತ್ತಿದ್ದಾನೆಂದು ನೀವು ನೋಡಿದ್ದೀರಿ ಹಾಗೂ ಕೇಳಿದ್ದೀರಿ. ಕೈಯಿಂದ ಮಾಡಿದ ಆಕೃತಿಗಳು ದೇವರೇ ಅಲ್ಲವೆಂದು ಇಲ್ಲಿ ಎಫೆಸದಲ್ಲೂ ಹೆಚ್ಚು ಕಡಿಮೆ ಇಡೀ ಏಷ್ಯಾದಲ್ಲೂ ಪ್ರಚಾರ ಮಾಡುತ್ತಿದ್ದಾನೆ. ಮಾತ್ರವಲ್ಲ, ಅನೇಕ ಜನರನ್ನು ಮನವೊಲಿಸಿ ಮಾರ್ಪಡಿಸಿ ಬಿಟ್ಟಿದ್ದಾನೆ. ಇದರಿಂದಾಗಿ ನಮ್ಮ ಕಸುಬಿಗೆ ಕೆಟ್ಟ ಹೆಸರು ಬರುವ ಅಪಾಯವಿದೆ. ಅಷ್ಟೇ ಏಕೆ, ಅರ್ತಿಮ ಮಹಾದೇವಿಯ ಗುಡಿ ಹೇಳ ಹೆಸರಿಲ್ಲದಂತಾಗುವ ಸಂಭವವಿದೆ. ಇಡೀ ಏಷ್ಯಾದಲ್ಲೂ ಜಗತ್ತಿನ ಎಲ್ಲೆಲ್ಲೂ ಪೂಜಿಸಲಾಗುವ ಆ ದೇವತೆಯ ವೈಭವ ಅಳಿದು ಹೋಗುವ ಅಪಾಯವಿದೆ. ಹೀಗೆ ತನ್ನೊಟ್ಟಿಗೆ ಅನೇಕ ಜನರನ್ನ ಸೇರಿಸಿ ಅವರನ್ನ ಪೌಲನಿಗೆ ವಿರುದ್ಧವಾಗಿ ದೊಂಬಿ ಎಬ್ಬಿಸಿದಾಗ ಅವರೆಲ್ಲರೂ ಅರ್ತಿಮಾ ದೇವಿಯ ಮಹಾದೇವಿ ಎಂದು ಘೋಷಣೆ ಮಾಡುತ್ತಾ ಪೌಲನ ವಿರುದ್ಧ ಕಲ್ಲು ತೂರಲು ಸಿದ್ಧರಾಗುತ್ತಾರೆ. ಅಂತ ಸಮಯದಲ್ಲಿ ಪೌಲನ ಪರವಾಗಿದ್ದ ಕೆಲವು ಸ್ನೇಹಿತರು ಆತನನ್ನು ರಹಸ್ಯವಾಗಿ
ಅವರ ಕೈಗೆ ಸಿಕ್ಕಿ ಹಾಕಿಕೊಳ್ಳದಂತೆ ಅವನನ್ನು ತಪ್ಪಿಸುವುದನ್ನು ನಾವು ನೋಡುತ್ತೇವೆ. ಅದು ಅದ್ಭುತಕರವಾದ ವಿಷಯ. ಇದು ಅಲ್ಲದೆ 8ನೇ ವಚನ, 31ನೇ ವಚನ, ಇದು ಅಲ್ಲದೆ ಪೌಲನ ಸ್ನೇಹಿತರಾದ ಕೆಲವು ಸ್ಥಳೀಯ ಅಧಿಕಾರಿಗಳು. ಅದಕ್ಕೆ ಸಂತ ಪೌಲ ಹೇಳ್ತಾರೆ, ನನ್ನ ಸೇವಾ ಜೀವಿತದಲ್ಲಿ ಅನೇಕ ಶತ್ರುಗಳು ನನಗಿದ್ದರು, ಮಿತ್ರರು ಇಲ್ಲದೆ ಇರಲಿಲ್ಲ. ಶತ್ರುಗಳಿದ್ದರೂ ಸಹ ದೇವರು ತಕ್ಕ ಸಮಯಕ್ಕೆ ನಂಬಿಗಸ್ತ ಮಿತ್ರರನ್ನು ಕಳುಹಿಸಿ ನನ್ನನ್ನು ಕೇಡಿನಿಂದ, ಅಪಾಯದಿಂದ ಕಾಯ್ದು ಕಾಪಾಡುತ್ತಿದ್ದರು. ಆದ ಕಾರಣ ನಿಮ್ಮ ಸೇವಾ ಜೀವಿತದಲ್ಲಿ ಎದುರಾಗಿ ಬರುವ ಶತ್ರುಗಳಿಗೂ ಭಯಪಡಬೇಡಿ, ಕಷ್ಟ ಸಂಕಟಗಳಿಗೂ ಭಯಪಡಬೇಡಿ. ನಮ್ಮ ಪರವಾಗಿ ದೇವರಾತ್ಮ ಕಾರ್ಯ ಮಾಡುತ್ತದೆ. ಇದು ಅಲ್ಲದೆ ಪೌಲನ ಸ್ನೇಹಿತರಾದ ಕೆಲವು ಸ್ಥಳೀಯ ಅಧಿಕಾರಿಗಳು ಕ್ರೀಡಾಂಗಣಕ್ಕೆ ಹೋಗುವ ಸಾಹಸವನ್ನು ಮಾಡಕೂಡದೆಂದು ವಿನಂತಿಸಿ ಪೌಲನಿಗೆ ಹೇಳಿ ಅವನನ್ನು ಕಳುಹಿಸಿದರು. ಅಲ್ಲಿ ದೊಡ್ಡ ಗಲಭೆ. ಅವರು ಕೊನೆಗೆ ಏನ್ ಮಾಡ್ತಾರೆ, ಅಧಿಕಾರಿಯ ಬಳಿಗೆ ಹೋಗುತ್ತಾರೆ. ಆ ಅಧಿಕಾರಿಯ ಬಳಿ ಹೋಗುವಾಗ ಅಧಿಕಾರಿ ದೇವರ ಜ್ಞಾನದಿಂದ ಮಾತನಾಡುತ್ತಾರೆ. 37ನೇ ವಚನ, ನೀವು ಎಳೆದು ತಂದಿರುವ ಈ ವ್ಯಕ್ತಿಗಳು ಗುಡಿಕಳ್ಳರೂ ಅಲ್ಲ, ನಮ್ಮ ದೇವತೆಯ ದೂಷಕರೂ ಅಲ್ಲ. ನೀವು ಏನನ್ನಾದರೂ ಅಪೇಕ್ಷಿಸುವುದಾದರೆ ಇವರನ್ನು ಕಾನೂನುಬದ್ಧವಾಗಿ ಸೇರುವ ಸಭೆಯಲ್ಲಿ ತೀರ್ಮಾನ ಮಾಡಬಹುದು. ಇಲ್ಲಿ ದಂಗೆ ಏಳಬಾರದು ಎಂದು ದಂಗೆಯನ್ನು ನಿಯಂತ್ರಿಸಿ ಪೌಲನನ್ನು ಅವರ ಕೈಯಿಂದ, ಅವರ ಕ್ರೂರಿಗಳ ಹಿಡಿತದಿಂದ ತಪ್ಪಿಸಿ ಅವನನ್ನು ಸುರಕ್ಷಿತವಾಗಿ ಸಾಗ ಕಳಿಸಿ ಅಲ್ಲಿ ಕೂಗುತ್ತಿರುವ ಜನರಿಗೆ ಯಾತಕ್ಕಾಗಿ ನಾವು ಕೂಗುತ್ತಿದ್ದೇವೆ ಎಂದೇ ಗೊತ್ತಿಲ್ಲ. ಏನು ಹೇಳ್ತಾರಲ್ಲ, ಕೆಲವರು ಆ ಕಸುಬಿಗೆ ಸಂಬಂಧಪಟ್ಟವರು ಕೂಗುತ್ತಿದ್ದಾಗ ಯಾತಕ್ಕೆ ಏನು ವಿಷಯ ಅಂತ ಗೊತ್ತಿಲ್ಲದೆ ಇದ್ರು ಸಹ ಅದರ ಹಿಂದೆ ಜೈ ಜೈ ಎಂದು ಒಂದು ದೊಡ್ಡ ಗುಂಪೆ ಸೇರಿಬಿಟ್ಟಿತು. ಅವರಿಗೆ ಏನು ನಡೀತಾ ಇದೆ ಗೊತ್ತಿಲ್ಲ. ಅದಕ್ಕೆ ಜನ ಮರುಳೋ ಜಾತ್ರೆ ಮರುಳೋ ಏನೂ ಎತ್ತ ತಿಳಿಯದೆ ಜಾತ್ರೆ ರೀತಿಯಲ್ಲಿ ಜನ ಸೇರಿ ಬಿಡ್ತಾರೆ. ಅಲ್ಲಿ ಆ ಸತ್ಯವನ್ನು ಸರಿಯಾಗಿ ಗ್ರಹಿಸಿಕೊಳ್ಳದೆ, ವಿಷಯ ಗೊತ್ತಿಲ್ಲದೆ ಅಲ್ಲಿ ದೊಡ್ಡ ದೊಂಬಿ ಗಲಭೆ. ಆದರೂ ದೇವರು ಆ ಸಮಯದಲ್ಲಿ ಕಾರ್ಯ ಮಾಡಿ ಆ ಅಧಿಕಾರಿಯ ಮೂಲಕ ಅದನ್ನು ನಿಯಂತ್ರಣಕ್ಕೆ ತಂದುಕೊಂಡು ಪೌಲನನ್ನು ಸುರಕ್ಷಿತವಾಗಿ ಅಲ್ಲಿಂದ ಸಾಗ ಕಳಿಸುವುದನ್ನು ನಾವು ನೋಡುತ್ತೇವೆ. ಈ ಅಧ್ಯಾಯವನ್ನು ಓದುವಾಗ ಮತ್ತೊಂದು ಪ್ರೇರೇಪಣೆಯಾದ ಪವಿತ್ರಾತ್ಮರು ಕೊಟ್ಟಂತ ಒಂದು ಅಧ್ಯಾಯ, ದಾನಿಯೇಲನ ಕಾಲದಲ್ಲಿ ಮುಂಬರುವ ದಿನಗಳಲ್ಲಿ ಈ ರೀತಿಯ ಹಿಂಸೆಗಳು ಬಹಿರಂಗವಾಗಿ ನಡೆಯುವುದು. ಕ್ರೈಸ್ತ ವಿಶ್ವಾಸಿಗಳಾದ ನಾವು ಸತ್ಯವನ್ನ ಬಿಟ್ಟು ಅಸತ್ಯಕ್ಕೆ, ವಿಗ್ರಹಾರಾಧನೆಗೆ, ಅನ್ಯ ದೇವರುಗಳನ್ನು ಆರಾಧಿಸಲೇಬಾರದು. ದೇವರು ಆ ಸಮಯದಲ್ಲಿ ನಮಗೆ ಬೇಕಾದ ಜ್ಞಾನವನ್ನು ಕೊಟ್ಟು ನಮ್ಮನ್ನು ಸುರಕ್ಷಿತವಾಗಿ ಕಾಯ್ದು ಕಾಪಾಡುವವರಾಗಿದ್ದಾರೆ. ಆದ ಕಾರಣ ಪ್ರಭು ಯೇಸು ಹೇಳಿದರು, ಅಂತಿಮ ದಿನಗಳಲ್ಲಿ ವಿಶ್ವಾಸಿಗಳೂ ಸಹ ಮೋಸ ಹೋಗುವಂತ ಚಮತ್ಕಾರಗಳನ್ನು ಸೈತಾನನು ನಡೆಸುವನು, ಅದ್ಭುತಗಳನ್ನು ನಡೆಸುವನು. ಅವುಗಳಿಗೆ ಮಾರು ಹೋಗಬೇಡಿ. ಅನೇಕರ ಪ್ರೀತಿ ಉಡುಗಿ ಹೋಗುವುದು, ವಿಶ್ವಾಸ ತಣ್ಣಗಾಗಿ ಹೋಗುವುದು. ಇವತ್ತು ನಮ್ಮ ವಿಶ್ವಾಸವನ್ನ ನಾವು ಕಾಪಾಡಿಕೊಳ್ಳಲು ಹೋರಾಡಬೇಕಾಗಿದೆ. ಇದು ಬೇಲ್ ದೇವತೆ ಮತ್ತು ಘಟಸರ್ಪ ಅನಧಿಕ ಗ್ರಂಥಗಳಲ್ಲಿ ಬರೆಯಲ್ಪಟ್ಟಂತ ಒಂದು ಸಣ್ಣ ಗ್ರಂಥ. ದಾನಿಯೇಲನ ಚರಿತ್ರೆಯಿಂದ ಆಯ್ಕೆ ಮಾಡಲ್ಪಟ್ಟಿದ್ದು ಈ ಒಂದು ಅಧ್ಯಾಯಕ್ಕೆ ಬಹಳ ಸೂಕ್ತವಾದದ್ದಾಗಿದೆ. ನೀವು ಫ್ರೀ ಆಗಿರುವಾಗ ಈ ಚಾಪ್ಟರ್ ಅನ್ನ ಪೂರ್ತಿ ಓದಿ. ಒಂದೇ ಅಧ್ಯಾಯ ಇರೋದು, ಒಂದೇ ಅಧ್ಯಾಯ, ಅದ್ಭುತಕರವಾದದ್ದಾಗಿದೆ. ಓಕೆ, ಅದೇ ರೀತಿಯಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಅನೇಕರು ವಿಗ್ರಹಾರಾಧನೆ ಮಾಡದಂತೆ, ವಿಗ್ರಹಗಳಿಗೆ ನೈವೇದ್ಯವಾದ ಪದಾರ್ಥವನ್ನು ಸ್ವೀಕರಿಸದಂತೆ, ಸತ್ಯ ದೇವರನ್ನು ಬಿಟ್ಟು ಅಸತ್ಯ ದೇವರಿಗೆ ಮಾರು ಹೋಗದಂತೆ ಈ ಜನಾಂಗವನ್ನ ಸಂರಕ್ಷಣೆ ಮಾಡುವಂತೆ ದೇವರಲ್ಲಿ ಪ್ರಾರ್ಥಿಸೋಣ. ಓಕೆ, ಬೇಲ್ ದೇವತೆ ಮತ್ತು ಘಟಸರ್ಪ. ದಾನಿಯೇಲನು ಜೀವಿಸುತ್ತಿದ್ದ ದಿನಗಳಲ್ಲಿ ಬೇಲ್ ಎಂಬ ಒಂದು ದೇವರನ್ನ, ಒಂದು ದೊಡ್ಡ ಶಿಲೆಯನ್ನ ಆ ಊರಿನ ಜನರು ದೇವರು ಎಂದು ಎಣಿಕೆ ಮಾಡಿ ಅದನ್ನ ಆರಾಧಿಸುತ್ತಿದ್ದರು. ಆ ಒಂದು ಬೇಲ್ ದೇವತೆಯ ಗುಡಿ, ಆ ಒಂದು ಶಿಲೆಯ ಪಕ್ಕದಲ್ಲಿ ಒಂದು ದೊಡ್ಡ ಘಟಸರ್ಪ. ಸರ್ಪ ಸೈತಾನ, ಬಹಳ ಹೋಲಿಕೆ. ಎಲ್ಲೆಲ್ಲಿ ಸರ್ಪ ಅಂತ ಬರುತ್ತೋ 99% ಅದು ಸೈತಾನನಿಗೆ ಹೋಲಿಕೆ ಮಾಡಿ ಬರುವಂತದ್ದಾಗಿದೆ. ಕಾರಣ ಸೈತಾನನು ಆದಿ ತಂದೆ ತಾಯಿ ಆದಾಮ ಮತ್ತು ಹವ್ವಳನ್ನ ವಂಚಿಸಲು ತಾನು ಬಳಸಿಕೊಂಡ, ಉಪಯೋಗ ಮಾಡಿದ, ಸೈತಾನನಿಗೆ ತನ್ನ ಶರೀರದಲ್ಲಿ ಅವಕಾಶ ಮಾಡಿಕೊಟ್ಟ ಕುಯುಕ್ತಿ ಉಳ್ಳದ್ದು ಸರ್ಪವಾಗಿದೆ. ಸೊ ಸರ್ಪ ಸೈತಾನನ, ಘಟಸರ್ಪ ಪುರಾತನ ಪಿಶಾಚಿ, ಘಟಸರ್ಪ ಎಂದು ಪ್ರಕಟಣೆ 12 ವಚನ 9 ನಾವು ನೋಡುತ್ತೇವೆ. ಆತನಿಗೆ
ಘಟಸರ್ಪ ಪುರಾತನ ಪಿಶಾಚಿ ಸೈತಾನ ಎಂದು ಹೆಸರು ಎಂಬುದಾಗಿ. ಓಕೆ, ಬೇಲ್ ದೇವತೆ ಮತ್ತು ಘಟಸರ್ಪ ಅನಧಿಕೃತ ಗ್ರಂಥ 1ನೇ ಅಧ್ಯಾಯ 4ನೇ ವಚನ. ಅರಸನು ಆ ವಿಗ್ರಹವನ್ನು ಪೂಜಿಸಿ ಆರಾಧಿಸಲು ಪ್ರತಿದಿನ ಅಲ್ಲಿಗೆ ಹೋಗುತ್ತಿದ್ದ. ಇವತ್ತು ನೀವು ಕೆಲಸ ಮಾಡುವ ಸ್ಥಳದಲ್ಲಿರಬಹುದು, ನಿಮ್ಮ ನೆರೆಹೊರೆ ಸ್ನೇಹಿತರುಗಳಲ್ಲಿ ಇರಬಹುದು. ನಿಮ್ಮ ವಿಶ್ವಾಸವನ್ನ ನೀವು ಕಾಪಾಡಿಕೊಳ್ಳಬೇಕು. ಅವರ ಮನಸ್ಸಿಗೆ ಬೇಸರ ಆಗುತ್ತೆ, ನನ್ನ ಅಧಿಕಾರಿಗಳಿಗೆ ಬೇಸರ ಆಗುತ್ತೆ ಅಂತ ನೀವು ಅನ್ಯ ದೇವರನ್ನ ಆರಾಧನೆ ಮಾಡಿದ್ದೆ ಆದರೆ ದೇವರ ಕೋಪಕ್ಕೆ ಗುರಿಯಾಗುತ್ತೇವೆ. ದೇವರನ್ನೇ ಕೆಣಕಿಸುವಷ್ಟು ಬಲಾಢ್ಯರೋ ನಾವು ಎಂದಿಗೂ ಇಲ್ಲ. ಇಲ್ಲಿ ಅರಸನ ಜೊತೆ ಇರುವಂತ ದಾನಿಯೇಲ ತನ್ನ ವಿಶ್ವಾಸವನ್ನ ಹೇಗೆ ಕಾಪಾಡಿಕೊಳ್ಳುತ್ತಾನೆ ಮಾತ್ರವಲ್ಲ, ಅಸತ್ಯದಲ್ಲಿರುವ ಜನರನ್ನು ಸಹ ದೈವ ವಿಶ್ವಾಸಕ್ಕೆ ಕರೆದುಕೊಂಡು ಬರುತ್ತಾನೆ. ಪವಿತ್ರಾತ್ಮರ ಒಂದು ಕಾರ್ಯಕಲಾಪ, ಪವಿತ್ರಾತ್ಮರ ಒಂದು ಜ್ಞಾನದ ಅಭಿಷೇಕ. ಓಕೆ, ಅರಸನು ಆ ವಿಗ್ರಹವನ್ನು ಪೂಜಿಸಿ ಆರಾಧಿಸಲು ಪ್ರತಿದಿನವೂ ಅಲ್ಲಿಗೆ ಹೋಗುತ್ತಿದ್ದ. ದಾನಿಯೇಲನು ಮಾತ್ರ ತನ್ನ ದೇವರನ್ನೇ ಆರಾಧಿಸುತ್ತಿದ್ದ. ಒಮ್ಮೆ ಅರಸನು ಅವನಿಗೆ, ನೀನು ಬೇಲ್ ದೇವತೆಯನ್ನು ಆರಾಧಿಸುವುದಿಲ್ಲ ಏಕೆ ಎಂದು ಕೇಳಿದ. ಅದಕ್ಕೆ ಅವನು, ಕೈಯಿಂದ ಮಾಡಿದ ಮೂರ್ತಿಗಳನ್ನು ನಾನು ಪೂಜಿಸುವವನಲ್ಲ, ಆಕಾಶವನ್ನು ಭೂಮಿಯನ್ನು ಸೃಷ್ಟಿಸಿ ಎಲ್ಲಾ ಜೀವಿಗಳ ಮೇಲೆ ದೊರೆತನವುಳ್ಳ ಜೀವ ಸ್ವರೂಪನಾದ ದೇವರನ್ನೇ ಪೂಜಿಸುತ್ತೇನೆ ಎಂದ. ಅದಕ್ಕೆ ಅರಸನು, ಬೇಲ್ ದೇವತೆ ಜೀವವುಳ್ಳ ದೇವರೆಂದು ನೀನು ಭಾವಿಸುವುದಿಲ್ಲವೇ? ಆಗ ದಾನಿಯೇಲ ಹೇಳ್ತಾನೆ, ರಾಜ ಹೇಳ್ತಾನೆ, ಆ ಬೇಲ್ ದೇವತೆಗೆ ಪ್ರತಿದಿನ ನಾವು ಇಷ್ಟು ಗೋಧಿ, ಇಷ್ಟು ಹಣ್ಣು ಹಂಪಲುಗಳು, ಇಷ್ಟು ಪ್ರಸಾದ, ಇಷ್ಟು ನೈವೇದ್ಯ ಇಡ್ತೀವಿ, ಪ್ರತಿದಿನ ಆ ದೇವತೆ ಬಂದು ತಿಂದು ಹೋಗುತ್ತದಲ್ಲ, ಇದಕ್ಕೆ ಏನ್ ಹೇಳ್ತೀಯ ಅಂತ ಕೇಳ್ತಾನೆ. ಅವಾಗ ದಾನಿಯೇಲ ಹೇಳ್ತಾನೆ, ರಾಜ, ಆ ವಿಗ್ರಹಕ್ಕೆ ಕಣ್ಣಿಲ್ಲ, ಮೂಗಿಲ್ಲ, ಕಿವಿ ಇಲ್ಲ, ಕೈ ಇಲ್ಲ, ಕಾಲಿಲ್ಲ, ಅದರಲ್ಲಿ ಜೀವವಿಲ್ಲ, ಅದೇನೂ ಮಾಡಲು ಸಾಧ್ಯವಿಲ್ಲ. ಅದು ಮನುಷ್ಯನ ಕೈಯಿಂದ ನಿರ್ಮಿತವಾದ ಬೊಂಬೆಯಷ್ಟೇ. ಯಾರು ಅದನ್ನೆಲ್ಲ ತಿನ್ನುತ್ತಾರೆಂದು ನಿಮಗೆ ತೋರಿಸುತ್ತೇನೆ ಎನ್ನುವುದಾಗಿ ಆ ವಿಗ್ರಹ ದೇವಾಲಯದ ಸಮೀಪದಲ್ಲಿ ರಾತ್ರಿ ಬೂದಿಯನ್ನ ಪೂರ್ತಿ ಸಿಂಪಡಿಸಿ ಅದಕ್ಕೆ ಬೀಗ ಹಾಕಿ ಮುದ್ರೆ ಹಾಕಿ ಹೋಗಿರುತ್ತಾರೆ, ಆಹಾರ ಪದಾರ್ಥಗಳನ್ನೆಲ್ಲ ಇಟ್ಟು. ಆಕ್ಚುಲಿ ಪ್ರತಿದಿನ ರಾತ್ರಿ ಆ ವಿಗ್ರಹಕ್ಕೆ ಪೂಜೆ ಮಾಡುತ್ತಿದ್ದ ಪೂಜಾರಿ ಮತ್ತು ಆತನ ಹೆಂಡತಿ, ಮಕ್ಕಳು, ಆತನ ಕುಟುಂಬಸ್ಥರು ಒಂದು ರಹಸ್ಯವಾದ ಬಾಗಿಲಿನಿಂದ ಬಂದು ಆಹಾರವನ್ನೆಲ್ಲ ತಿಂದು ರಾಜನನ್ನ ಮೋಸಗೊಳಿಸುತ್ತಿದ್ದರು. ಇವರು ಮಾರನೆಯ ದಿನ ಬಂದು ಬೀಗ ಒಡೆದು ಒಳಗಡೆ ಹೋಗುವಾಗ ರಾಜ ಹೇಳ್ತಾನೆ, ನೋಡು, ನನ್ನ ದೇವರು ಎಲ್ಲವನ್ನ ತಿಂದು ಖಾಲಿ ಮಾಡಿದ್ದಾರೆ ಅಂತ. ದಾನಿಯೇಲ ಹೇಳ್ತಾನೆ, ಅರಸರೇ, ವೇಟ್, ಸ್ವಲ್ಪ ನೆಲದ ಮೇಲೆ ನೋಡಿ. ನೆಲದ ಮೇಲೆ ನೋಡುವಾಗ ಮಕ್ಕಳ ಕಾಲಿನ ಹೆಜ್ಜೆ, ಪುರುಷರ ಕಾಲಿನ ಹೆಜ್ಜೆ, ಹೆಂಗಸರ ಕಾಲಿನ ಹೆಜ್ಜೆ, ಇವರೆಲ್ಲ ಬಂದು ಹೋಗಿದ್ದಾರೆ. ಯಾರಿವರು ಎಂದು ಪೂಜಾರಿಯನ್ನ ಕರೆಯುವಾಗ ಆ ಕುಟುಂಬ ಗಡಗಡನೆ ನಡುಗುತ್ತಾ, ಆ ಶಿಲೆ ತಿಂದಿಲ್ಲ, ತಿಂದದ್ದು ನಾವೇ ಎಂದು ಒಪ್ಪಿಕೊಳ್ಳುತ್ತಾರೆ. ಆಗ ದಾನಿಯೇಲ ಹೇಳ್ತಾನೆ, ಅರಸರೇ, ಈಗ ತಿಳಿದಿದೆಯಾ? ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ದೇವರು ಆತ್ಮಸ್ವರೂಪಿ ಮತ್ತು ಸತ್ಯ ಸ್ವರೂಪಿ. ಆತನನ್ನು ಆರಾಧಿಸತಕ್ಕದೇ ಹೊರತು ಕೈಯಿಂದ ಮಾಡಿದ ವಿಗ್ರಹಗಳನ್ನಲ್ಲ ಎಂದು ಆ ಶಿಲೆಯನ್ನ ಕೆಡವಿ ಹಾಕುತ್ತಾನೆ. ತದನಂತರ ರಾಜ ಕೇಳುತ್ತಾನೆ, ಈ ಶಿಲೆಯಲ್ಲಿ ಜೀವವಿಲ್ಲ ಅಂತ ನೀನು ಹೇಳ್ದೆ, ಓಕೆ, ಶಿಲೆಯ ಪಕ್ಕದಲ್ಲಿ ಘಟಸರ್ಪ ಜೀವಂತವಾಗಿದೆಯಲ್ಲ, ಅದು ತಿಂತ ಇದೆಯಲ್ಲ, ಇದಕ್ಕೆ ಏನ್ ಹೇಳ್ತೀಯ? ನಾವು ಘಟಸರ್ಪವನ್ನ ದೇವರೆಂದು ಆರಾಧಿಸುತ್ತಿದ್ದೇವೆ. ಆಗ ದಾನಿಯೇಲ ಹೇಳ್ತಾನೆ, ಕತ್ತಿ ಕಟಾರಿಗಳಿಲ್ಲದೆ ಆ ಸರ್ಪವನ್ನ ನಾನು ನಾಶ ಮಾಡಬಲ್ಲೆ. ಅದು ದೇವರಾಗಿದ್ದರೆ ಅದು ತನ್ನನ್ನು ತಾನು ಕಾಪಾಡಿಕೊಳ್ಳಲಿ. ಟಾರ್ ಎಣ್ಣೆ ದಾರವನ್ನ ತೆಗೆದುಕೊಂಡು ಬಂದು ಉಂಡೆ ಮಾಡಿ ಅದರ ಬಾಯಿಯಲ್ಲಿ ಇಟ್ಟಾಗ ಅದು ಗಂಟಲಲ್ಲಿ ಸಿಕ್ಕಿ ಕ್ಷಣ ಮಾತ್ರದಲ್ಲಿ ಸತ್ತು ಹೋಗುತ್ತದೆ. ದಾನಿಯೇಲನು ಆರಾಧನೆ ಮಾಡುವ ದೇವರು ನಿಜವಾದ ದೇವರು ಎಂದು ರಾಜನಿಗೆ ಮನವರಿಕೆ ಆಗುತ್ತದೆ. ತನ್ನ ಜನಾಂಗಕ್ಕೆ ಡಂಗುರ ಹೊಡೆಯುತ್ತಾನೆ. ಆದ ಕಾರಣ ಧೈರ್ಯದಿಂದಿರೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ದೇವರು ಆತ್ಮಸ್ವರೂಪಿ ಮತ್ತು ಸತ್ಯ ಸ್ವರೂಪಿ. ಸತ್ಯ ದೇವರನ್ನು ಬಿಟ್ಟು ಅಸತ್ಯವಾದವುಗಳ ಹಿಂದೆ ಹೋಗಬೇಡಿ. ವಿಗ್ರಹಾರಾಧನೆಯನ್ನು ಮಾಡಬೇಡಿ. ಜನರು ಆ ವಿಗ್ರಹಗಳಿಗೆ ನೈವೇದ್ಯ ಅರ್ಪಿಸುವುದು ದೇವರಿಗಲ್ಲ, ದುರಾತ್ಮನಿಗೆ, ದೆವ್ವಗಳಿಗೆ ಅರ್ಪಿಸುತ್ತಾರೆ. ಹೀಗೆ ದೆವ್ವಗಳೊಟ್ಟಿಗೂ ಜೀವ ಸ್ವರೂಪನಾದ ದೇವರೊಟ್ಟಿಗೂ ಭಾಗಿಯಾಗುವುದು ಒಳ್ಳೆಯದಲ್ಲ. ದೇವರನ್ನು ರೊಚ್ಚಿಗೆಬ್ಬಿಸಬೇಡಿ. ಇವತ್ತು ಸತ್ಯ ದೇವರನ್ನ ವಿಶ್ವಾಸಿಸಿ ಅವರ ಪರಿಶುದ್ಧ ಮಾರ್ಗದಲ್ಲಿ, ನನ್ನ ವಾಕ್ಯ ನಿನ್ನ ಕಾಲಿಗೆ ಬೆಳಕು, ದಾರಿಗೆ ದೀಪವೂ ಆಗಿದೆ. ವಾಕ್ಯವಾದ ಯೇಸುವನ್ನ ವಿಶ್ವಾಸಿಸೋಣ. ಸೃಷ್ಟಿಕರ್ತ ತಂದೆ ದೇವರನ್ನು ವಿಶ್ವಾಸಿಸುತ್ತೇನೆ.
ನಮ್ಮ ವಿಶ್ವಾಸ, ಪ್ರೇಷಿತರ ವಿಶ್ವಾಸ ಪ್ರಾರ್ಥನೆಯನ್ನು ಅರಿಕೆ ಮಾಡುವ ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪಿತಾ, ಸುತ, ಪವಿತ್ರಾತ್ಮ ಏಕ ದೇವರನ್ನ ಸ್ತುತಿಸಿ ಮಹಿಮೆಪಡಿಸಿ ಆರಾಧಿಸುತ್ತೇನೆ. ಯೇಸುವೆ, ಪರಿಶುದ್ಧಾತ್ಮರೇ, ಪ್ರಭು ಯೇಸುವನ್ನ ಇನ್ನೂ ಹೆಚ್ಚಾಗಿ ಅರಿತುಕೊಳ್ಳಬೇಕು. ಸತ್ಯ ಜ್ಞಾನದಲ್ಲಿ ನಮ್ಮನ್ನು ಮುನ್ನಡೆಸಿರಿ. ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.